ಹಾಯ್ ಹಲೋ ನಮಸ್ಕಾರ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಣ್ಣ ಏನು ಮ್ಯಾಚ್ ಅಣ್ಣ, ಇವತ್ತು ಸೂಪರ್ ಓವರ್ ತನಕ ಮ್ಯಾಚ್ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನಿಸುತ್ತೆ. ಎಸ್ಪೆಷಲಿ ಇಂಡಿಯಾ ಯಾವ ರೀತಿ ಆಡ್ತಿದ್ದಾರೆ ಈ ಟೂರ್ನಮೆಂಟಲ್ಲಿ, ಶ್ರೀಲಂಕಾ ಸೂಪರ್ 4ಅಲ್ಲಿ ಯಾವ ಥರ ಆಡ್ತಿದ್ದಾರೆ, ಶ್ರೀಲಂಕಾ ಇಷ್ಟು ಫೈಟ್ ಕೊಟ್ಟು ಲಾಸ್ಟ್ ಸೂಪರ್ ಓವರ್ ತನಕ ಹೋಗುತ್ತೆ. ಅದು ನಮ್ಮ ಗಂಭೀರ್ ಅವ್ರದ್ದು ರಿಯಾಕ್ಷನ್ ಆಗಲಿ, ಜಯಸೂರ್ಯ ಅವ್ರದ್ದು ರಿಯಾಕ್ಷನ್ ಆಗಲಿ, ಚಿಂದಿ ಮ್ಯಾಚ್ ಇತ್ತು. ಅದೇ ಒಂಥರ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ, ಆ ಥರನೇ ಆಯಿತು ಅನಿಸುತ್ತೆ. ಯಾಕಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವತ್ತು ಡೆಡ್ ರಬ್ಬರ್ ಮ್ಯಾಚ್, ಏನೂ ಇಲ್ಲಪ್ಪ ಡಲ್ ಮ್ಯಾಚ್ ಅನ್ನೋ ರೀತಿಯೇ ಇತ್ತು. ಬಟ್ ಅಲ್ಟಿಮೇಟ್ ಗೇಮ್ ಆಫ್ ದ ಟೂರ್ನಮೆಂಟ್ ಅನ್ನೋ ರೀತಿಯೇ ಆಗಿಬಿಟ್ಟಿದೆ, ಆಯಿತು. ಆ್ಯಕ್ಚುಲಿ ಈ ಕಡೆ ಶ್ರೀಲಂಕಾದವರು ಕೈಯಲ್ಲಿದ್ದ ಮ್ಯಾಚ್ನ ಕಲ್ಕೊಟ್ರು ಅಂತಲೇ ಹೇಳ್ಬೋದು. ಅಟ್ ಒನ್ ಪಾಯಿಂಟ್ ಅವರೇ ವಿನ್ ಆಗ್ತಾರಂತ ಎಲ್ಲ ಅಂದ್ಕೊಂಡಿದ್ರು. ಬಟ್ ನಮ್ಮ ಇಂಡಿಯನ್ ಬೌಲರ್ಸ್ ಚೆನ್ನಾಗಿ ಪುಲ್ ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಸ್ಟಾರ್ಟಿಂಗಿಂದ ಬರೋದಾದರೆ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ನಮ್ಮದು ಅಭಿಷೇಕ್ ಶರ್ಮಾ ಫಾರ್ಮ್ ಆಫ್ ಹಿಸ್ ಲೈಫ್ ಅನ್ನೋ ರೀತಿನೇ ಆಡ್ತಿದ್ದಾರೆ. 50 ರನ್ ಹೊಡಿತಾರೆ ಬರೀ 25 ಬಾಲಲ್ಲಿ. ಮತ್ತೆ ಪವರ್ ಪ್ಲೇಲಿ ದಡ ಬಡ ಅಂತ ಹೊಡಿತಾರೆ. ಅವ್ರ ಬೌಲರ್ಸ್ನ ಸೆಟಲ್ ಆಗೋಕ್ಕೆ ಬಿಡಲ್ಲ. ಶುಭ್ಮನ್ ಗಿಲ್ ಈ ಕಡೆ ಬೇಗ ಔಟ್ ಆಗ್ತಾರೆ. ಬಟ್ ಈ ಕಡೆಯಿಂದ ಅಭಿಷೇಕ್ ಶರ್ಮಾ 6ನೇ ಸಲ ಬರೀ 25 ಬಾಲಿಗೆ 50 ರನ್ ಹೊಡೆದ್ರು. ಇದು 6ನೇ ಸಲ. ಬರೀ ರೋಹಿತ್ ಶರ್ಮಾ ಆಗಲಿ, ಸ್ಕೈ ಆಗಲಿ ಅದಕ್ಕಿಂತ ಜಾಸ್ತಿ ಸಲ ಆ ಥರ ಮಾಡಿದ್ದಾರೆ. ನಮ್ಮ ಅಭಿಷೇಕ್ ಶರ್ಮಾ ಆಲ್ರೆಡಿ 6 ಸಲ ಆ ಥರ ಮಾಡಿದ್ದಾರೆ. ಬರೀ ಪವರ್ ಪ್ಲೇಲಿ ನೋಡೋದಾದರೆ ಅಭಿಷೇಕ್ ಶರ್ಮಾ 24 ಬಾಲಲ್ಲಿ 52, ಬೇರೆಯವ್ರು ನೋಡಿದ್ರೆ 12 ಬಾಲ್ 13, ಆ ಥರ ಸ್ಟಾಟ್ಸ್ ಇದೆ. ಸಿಂಗಲ್ ಹ್ಯಾಂಡೆಡ್ಲಿ ಪವರ್ ಪ್ಲೇಲ ಗೇಮ್ ತಗೊಂಡೇ ಹೋದ್ರೆ ಅನಿಸುತ್ತೆ ಶ್ರೀಲಂಕಾ ಕಡೆಯಿಂದ, ಆ ಥರ ಬ್ಯಾಟಿಂಗ್. ಈ ಕಡೆ ನಮ್ಮ ಸ್ಕೈ ಅವರಿಂದ ಸ್ವಲ್ಪ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್. ಮತ್ತೆ ಇವತ್ತೇ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಇವತ್ತು ಸ್ವಲ್ಪ ಪ್ರೆಷರ್ ಏನಿಲ್ಲ, ಆರಾಮ್ಸೆ ಆಡ್ಬೋದಪ್ಪ, ಸ್ವಲ್ಪ ಟೈಮ್ ತೊಗೊಂಡು ಆಡಲಿ ಅಂತ. ಬಟ್ ಮತ್ತೆ ಇವತ್ತು ಒಂಥರ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬೇಗನೆ ಔಟ್ ಆಗಿಬಿಟ್ರು. ಇನ್ಫ್ಯಾಕ್ಟ್ ಈ ಇಡೀ ವರ್ಷದ್ದು ಟೂರ್ನಮೆಂಟ್ ಅಥವಾ T20 ನೋಡಿದ್ರೆ 10 ಮ್ಯಾಚನ್ನು ಆಡಿದ್ದಾರೆ, ಬರೀ 12ರ ಎವರೇಜಲ್ಲಿ ಹೋಗ್ತಿದೆ. ಬೇಕೇ ಬೇಕು, ಸೂರ್ಯಕುಮಾರ್ ಯಾದವ್ ಅವರ ಫಾರ್ಮ್ ಬೇಕೇ ಬೇಕು. ಯಾಕಂದರೆ ಇವಾಗ T20 ವರ್ಲ್ಡ್ ಕಪ್ ಬೇರೆ ಹತ್ತಿರ ಬರ್ತಿದೆ. ನಮ್ಮದು ಕ್ಯಾಪ್ಟನ್ ಆಗಿರೋದ್ರಿಂದ ಲೀಡಿಂಗ್ ಫ್ರಮ್ ದ ಫ್ರಂಟ್ ಮಾಡಲೇಬೇಕು ಸ್ಕೈ ಅವರು. ಅಫ್ಕೋರ್ಸ್ ಟೀಮ್ ಎಫರ್ಟ್ ಬರ್ತಿದೆ, ಬಟ್ ಸ್ಕೈ ಅವರು ಬಂದರೆ ಇನ್ನೂ ಸಖತ್ತಾಗಿರುತ್ತೆ ಟೀಮ್ ಮಾತ್ರ. ಈ ಕಡೆ ತಿಲಕ್ ವರ್ಮಂದು ಇವತ್ತು ಒಳ್ಳೆಯ ಕಾಂಟ್ರಿಬ್ಯೂಷನ್ ಬಂತು. ಆಮೇಲೆ ಸ್ಯಾಮ್ಸನ್ ಲಾಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗ್ ಕೊಟ್ಟಿರಲಿಲ್ಲ, ಬಟ್ ಈ ಮ್ಯಾಚಲ್ಲಿ ಪುಣ್ಯಕ್ಕೆ ಏನು ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಿದೆ, ಸ್ಯಾಮ್ಸನ್ನ ಮುಂದೆ ಕಳಿಸ್ಬಿಟ್ರು. ಎಸ್ಪೆಷಲ್ ಅಗೇನ್ಸ್ಟ್ ಹಸರಂಗ್ ಅಗೇನ್ಸ್ಟ್ ನಮ್ಗೆ ಗೊತ್ತಿರೋಂಗೆ ಸ್ಯಾಮ್ಸನ್ ಅವರು ಪಾಸ್ಟ್ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಇವಾಗ ರಾಜಸ್ಥಾನ್ ರಾಯಲ್ಸಲ್ಲಿ ನೆಟ್ಸಲ್ಲಿ ರೀಡ್ ಮಾಡಿ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಆಡ್ಕೊಟ್ರು ಅವರು ಹಸರಂಗ್ ಅಗೇನ್ಸ್ಟ್. ಕ್ರೇಜಿ ಒಂಥರ ಕ್ಯಾಮ್ಯೋ ಇನ್ನಿಂಗ್ಸ್ ಥರ ಸ್ಯಾಮ್ಸನ್ ಅವ್ರದ್ದು ಬಂತು. ಈ ಕಡೆ ಹಾರ್ದಿಕ್ ಪಾಂಡ್ಯನ ಕೂಡ ಬೇಗ ಔಟ್ ಆದರೆ ಆ್ಯಕ್ಚುಲಿ ಅಷ್ಟು ರನ್ಸ್ ಬರ್ದಿಲ್ಲ. ಅಕ್ಷರ್ ಪಟೇಲ್ ಕೂಡ ಓಕೆ ಅನಿಸ್ತದೇನು, ಅವ್ರದ್ದು ಕ್ರೇಜಿ ಬ್ಯಾಟಿಂಗ್ ಚೆನ್ನಾಗಿ ಬಂದಿಲ್ಲ. ಬಟ್ ತಿಲಕ್ ವರ್ಮಾ ಲಾಸ್ಟ್ನಾಗ ತಗೊಂಡು ಹೋದ್ರು 49 ರನ್ಸ್. ಅಲ್ಟಿಮೇಟ್ಲಿ ಇಂಡಿಯಾ 202 ತನಕ ಹೋಯಿತು. ಒಂದು ಒಳ್ಳೆ ಟೋಟಲ್, ಈ ಏಷ್ಯಾ ಕಪ್ಪಲ್ಲಿ ಹೈಯೆಸ್ಟ್ ಟೋಟಲ್ ಈ ಪಿಚ್ಚಲ್ಲಿ ಅಥವಾ ಈ ಇಡೀ ಟೂರ್ನಮೆಂಟಲ್ಲಿ. ಸೊ ಒಂದು ಒಳ್ಳೆ ಇನ್ನಿಂಗ್ಸ್ ನಮ್ಮ ಕಡೆಯಿಂದ ಬಂದಿದ್ದು. ಈ ಕಡೆ ಶ್ರೀಲಂಕಾ ಬ್ಯಾಟಿಂಗ್ ಬರ್ತಾರೆ. ಫಸ್ಟ್ ಓವರಲ್ಲೇ ಕುಶಾಲ್ ಮೆಂಡಿಸಣ್ಣ ಔಟ್ ಆಗಿಬಿಡ್ತಾರೆ ಬೇಗ. ನಮ್ಮ ಹಾರ್ದಿಕ್ ಪಾಂಡ್ಯ ಒಳ್ಳೆ ಔಟ್ ಸ್ವಿಂಗರ್ ಹಾಕಿ ಶುಭ್ಮನ್ ಗಿಲ್ಗೆ ಸೇಫ್ ಕ್ಯಾಚ್ ಸಿಗುತ್ತೆ. ಬಟ್ ಆಮೇಲಿಂದ ಆಗಿದ್ದು ಆಟ ಸ್ಟಾರ್ಟ್ ಆಗಿದ್ದಂದರೆ ಆಮೇಲಿಂದ ಪತುಮ್ ನಿಶಾಂಕ್ ಅಣ್ಣ ಏನು ಬ್ಯಾಟಿಂಗರು, ಎಸ್ಪೆಷಲಿ ಅಗೇನ್ಸ್ಟ್ ಅದೊಂದು 4th ಓವರ್ 5th ಓವರ್ ಏನೋ ಅನಿಸುತ್ತೆ. ಹರ್ಷಿತ್ ರಾನ್ ಅಗೇನ್ಸ್ಟ್ 15 ರನ್ಸ್ ಹೊಡಿತಾರೆ. ಆಮೇಲೆ ಹರ್ಷದೀಪ್ ಸಿಂಗ್ ಅಗೇನ್ಸ್ಟ್ 13 ರನ್ಸ್ ಹೊಡಿತಾರೆ. ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್, ಎಲ್ಲೂ ಬ್ಲೈಂಡ್ ಸ್ಲಾಗಿಂಗ್ ಅಂತ ಅನಿಸಲ್ಲ, ನೋಡಿ ಹೊಡಿತಾನೆ ಅನ್ನೋ ರೀತಿಯೇ ಬ್ಯಾಟಿಂಗ್ ಮಾಡ್ತಾರಪ್ಪ. ಮತ್ತು ಪತುಮ್ ನಿಶಾಂಕ್ ಅಂತೂ ಫಾರ್ಮ್ ಆಫ್ ಹಿಸ್ ಲೈಫ್ ಅನ್ನೋ ರೀತಿ. ಅದೇ ರೀತಿ ಸಾಥ್ ಕೊಟ್ಟಿದ್ದಂದರೆ ಕುಶಾಲ್ ಪರೇರ ಅಣ್ಣ ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ಕೊಟ್ರು. ಈ ಕಡೆ ಪತುಮ್ ನಿಶಾಂಕ ಪವರ್ ಪ್ಲೇಲಿ ಅದು ಡಾಮಿನೇಟ್ ಮಾಡಿದ್ರೆ, ಈ ಕಡೆ ಕುಶಾಲ್ ಪರೇರ ಪವರ್ ಪ್ಲೇ ಆದಮೇಲೆ ಸ್ಪಿನ್ನರ್ಸಿಗೆ ಗ್ಯಾಪಲ್ಲಿ ಹೊಡೆದಿದ್ದೆಲ್ಲ 4 ಹೋಗ್ತಿದೆ. ಏನಪ್ಪ ಈ ಥರ ಆಗ್ತಿದೆ ಅನ್ನೋ ರೀತಿಯೇ ಆಯಿತು. ಪತುಮ್ ನಿಶಾಂಕ್ ಅಂತೂ 25 ಬಾಲಿಗೆ 50 ರನ್ ಹೊಡಿತಾರೆ. ಅವ್ರದ್ದು ಪವರ್ ಪ್ಲೇಲ 72 ರನ್ ಬರುತ್ತೆ. ನಾವು ಆಲ್ಮೋಸ್ಟ್ 71 ರನ್ ಹೊಡೆದಿದ್ವಿ, ಬಟ್ ನಮಗಿಂತ 1 ರನ್ ಜಾಸ್ತಿ ಹೊಡಿತಾರೆ. ಆ ಥರ ಕ್ರೇಜಿ ಪವರ್ ಪ್ಲೇ ಶ್ರೀಲಂಕಾಕ್ಕೆ ಸಿಕ್ಕಿತ್ತು. ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು. ಇನ್ಫ್ಯಾಕ್ಟ್ ಅವ್ರ ಪಾರ್ಟ್ನರ್ಶಿಪ್ 127 ರನ್ ಪಾರ್ಟ್ನರ್ಶಿಪ್ ಬಂತು. ಅಲ್ಲಂತೂ ಇಂಡಿಯಾದಿಂದ ಆಲ್ಮೋಸ್ಟ್ ಹೋಗೇ ಬಿಡ್ತು ಮ್ಯಾಚ್ ಅನ್ನೋ ರೀತಿಯೇ ಇತ್ತು. ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಇಬ್ಬರು ಸೇರಿ. ಕುಶಾಲ್ ಪರೇರ ಆಗಿರ್ಬೋದು, ಪತುಮ್ ನಿಶಾಂಕ್ ಆಗಿರ್ಬೋದು. ನಿಶಾಂಕ ಆಡ್ತಾ ಸೆಂಚುರಿ ಹೊಡಿತಾರೆ ಗುರು. ಅಲ್ಟಿಮೇಟ್ ಇನ್ನಿಂಗ್ಸ್ ನಿಶಾಂಕ ಕಡೆಯಿಂದಂತೂ. ಬರೀ 4ನೇ ಶ್ರೀಲಂಕನ್ T20 ಇಂಟರ್ನ್ಯಾಷನಲ್ಲಿ 100 ಹೊಡೆದಿದ್ದು. ಅದು ನಿಶಾಂಕ ಅಂದರೆ ಇವಾಗ ಆಲ್ ಫಾರ್ಮೆಟಲ್ಲಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಡಾಮಿನೇಟಿಂಗ್ ಆಡ್ತಿದ್ದಾರೆ ಶ್ರೀಲಂಕಾ ಪರವಾಗಿ ಅಂತ. ತುಂಬ ಅಂಡರ್ ರೇಟೆಡ್ ಅನಿಸುತ್ತೆ ನಿಶಾಂಕ ಬ್ಯಾಟಿಂಗ್ ನೋಡಿದ್ರೆ. ಅಷ್ಟೇ ಚೆನ್ನಾಗಿ ಬಾಲ್ ಹಿಟ್ಟಿಂಗ್ ಅಬಿಲಿಟಿ ಇದೆ. ಬಟ್ ನಮಗೆ ಗೇಮ್ ಚೇಂಜ್ ಆಗಿದ್ದೇ 16th ಓವರಿಂದ ಅನಿಸುತ್ತೆ. 30 ಬಾಲಿಗೇನು 46 ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ 16th ಓವರ್ ನಮ್ಮ ಕುಲ್ದೀಪ್ ಯಾದವ್ ಬರ್ತಾರೆ, ಬರೀ 4 ರನ್ ಕೊಡ್ತಾರೆ. ಸೊ ಅಲ್ಲಿಂದ ನಾವು ಪುಲ್ ಬ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅನಿಸುತ್ತೆ. ನಮ್ಮ T20 ವರ್ಲ್ಡ್ ಕಪ್ ಫೈನಲಲ್ಲಿ ಹೆಂಗಾಯ್ತು ನೋಡಿ, ಅದೇ ಥರ ಪುಲ್ ಮಾಡಿದ್ವಿ ಮ್ಯಾಚ್ ನಮ್ಮ ಕಡೆ.
ಕೊನೆಗೆ ಲಾಸ್ಟ್ ಓವರಿಗೆ ಅಲ್ಲಿ ಬಂದಿದ್ದೆಲ್ಲ ಬೇಗ ಬೇಗ ಔಟ್ ಆಗ್ತಾರೆ. ಅಸಲಂಕನೂ ಬೇಗ ನಿಲ್ಲಲ್ಲ, ಈ ಕಡೆ ಕಮಿಂಡು ಮೆಂಡಿಸ್ನೂ ಬೇಗ ಔಟ್ ಆಗ್ತಾರೆ. ಶನಕ ಲಾಸ್ಟ್ ತನಕ ಇರ್ತಾರೆ. ಬಟ್ ಲಾಸ್ಟ್ ಓವರಲ್ಲಿ ಇದ್ದಿದ್ದು ಮಜಾ ಆಗಿದ್ದಂದ್ರೆ ಲಾಸ್ಟ್ ಓವರಲ್ಲಿ 6 ಬಾಲಿಗೆ 12 ರನ್ ಬೇಕಾಗಿರುತ್ತೆ. ನಿಶಾಂಕ್ ಅಣ್ಣ ಇನ್ನೂ ಸ್ಟ್ರೈಕಲ್ಲಿ ಇರ್ತಾರೆ. ಫಸ್ಟ್ ಬಾಲೇ ಹೊಡಿತಾರೆ. ಏನಾದ್ರು 1 ಸೆಂಟಿಮೀಟ್ರ್ ಆ ಕಡೆ 1 ಸೆಂಟಿಮೀಟ್ರ್ ಈ ಕಡೆ ಹೋಗಿದ್ರೆ ನಮ್ಮ ಬೆಸ್ಟ್ ಫೀಲ್ಡರ್ ವರುಣ್ ಚಕ್ರವರ್ತಿ ಬಿಡ್ತಾ ಇದ್ರು. ಪುಡ್ಡಕ್ಕೆ ಸ್ಟ್ರೈಟ್ ಅಣ್ಣಗೆ ಕೈಗೆ ಹೋದಂಗಿತ್ತು. ಅಲ್ಲೇ ಕೈಯಲ್ಲಿ ಇಟ್ಕೊಂಡ್ರು. ಅಲ್ಲೇ ಆ್ಯಕ್ಚುಲಿ ಕಷ್ಟ ಆಯಿತು ತುಂಬ ಶ್ರೀಲಂಕಾಗೆ. ಇಲ್ಲಾಂದರೆ ನಿಶಾಂಕ್ 1-2-3 ಶಾಟ್ ಬಿದ್ದರೆ ಅವರೇ ವಿನ್ ಆಗ್ತಾರೆ ಅನಿಸುತ್ತೆ. ಶನಕನ್ನ ಟ್ರೈ ಮಾಡಿದ್ರು, 1 ಬಾಲ್ 4 ಹೋಗುತ್ತೆ ಹಿಂದ್ಗಡೆ ಕೂಡ. ಲಾಸ್ಟ್ 1 ಬಾಲ್ 3 ಇರುತ್ತೆ, ಅವಾಗ 2 ರನ್ ಓಡ್ತಾರೆ. ಅಲ್ಲೂ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ತುಂಬ ಫನ್ನಿ ಇತ್ತು. ಅಣ್ಣ ಶನಕಣ್ಣ ಓಡಿ ಅಲ್ಲಿ ಸ್ಟ್ರೈಕರ್ ಅಂಡಲ್ಲಿ ಡೈವ್ ಹೊಡಿತಾರೆ. ಏನಾದ್ರು ಡೈವ್ ಹೊಡಿತಾ ಇದ್ರೆ ಸುಮ್ಮನೆ ಓಡ್ಕೊಂಡು ಬಂದರೆ ಇನ್ನೂ 3 ಚಾನ್ಸಸ್ ಇರ್ತಿತ್ತೇನೋ. ಯಾಕಂದ್ರೆ ಅಕ್ಷರ್ ಪಟೇಲ್ ಇನ್ನೂ ಜಗಾಲ್ ಮಾಡ್ತಿದ್ರು, ಹರ್ಷಿತ್ ರನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿಲ್ಲ. ಬಟ್ ಎನಿವೇ ಸೂಪರ್ ಓವರ್ ಅನ್ನೋ ರೀತಿಯೇ ಆಯಿತು. ಶ್ರೀಲಂಕಾ ನೋಡಿದ್ರೆ ಡಿಸಪಾಯಿಂಟ್ ಆಗಿರ್ತಾರೆ. ಯಾಕಂದರೆ ಒಂದು ಮೂಮೆಂಟಲ್ಲಿ ಅವರು ಪಕ್ಕ ವಿನ್ ಆಗ್ತಾರೆ ಅನ್ನೋ ರೀತಿಯೇ ಅಷ್ಟು ಗೇಮಲ್ಲಿ ಹಿಡಿತ ಸಾಧಿಸಿದರು. ಬಟ್ ಸೂಪರ್ ಓವರ್ ತನಕ ಬಂತು. ಲಾಸ್ಟ್ ಮೊನ್ನೆ ಒಂದು ವರ್ಷ ಹಿಂದೆ ಅಷ್ಟೇ ಸೂಪರ್ ಓವರ್ ಆಡಿದ್ವಿ. ಅಲ್ಲೂ ಕೂಡ ಶ್ರೀಲಂಕಾದವರು ಬರೀ 2 ರನ್ ಹೊಡಿತಾರೆ. ಆವಾಗ ನಮ್ಮ ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ಮಾಡ್ತಾರೆ, ಇದೇ ಕುಶಾಲ್ ಪರೇರೆಲ್ಲ ಬೇಗ ಔಟ್ ಆಗ್ತಾರೆ. ಇವತ್ತು ಹರ್ಷದೀಪ್ ಸಿಂಗ್ ಬೌಲಿಂಗಲ್ಲಿ ಕುಶಾಲ್ ಪರೇರ ಬೇಗ ಔಟ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ಬಂದಿದ್ದು ಶನಕನವನ್ನು ಅಲ್ಲೂ ಒಂದು ಸ್ವಲ್ಪ ಕಾಂಟ್ರವರ್ಸಿ ಥರ ಆಗುತ್ತೆ. ಅಣ್ಣನೂ ಬೇಗ ಔಟ್ ಆಗ್ತಾರೆ. ಬರೀ 2 ರನ್. ಕ್ಲಾಸಿಕಲ್ ಬೌಲಿಂಗ್ ನಮ್ಮ ಹರ್ಷದೀಪ್ ಸಿಂಗ್ ಕಡೆನಂತೂ. ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ಸುಮ್ಮನೆ ಕರೆಯಲ್ಲ ನಮ್ಮ ಹರ್ಷದೀಪ್ ಸಿಂಗ್ ಅಂತೂ. ಕ್ರೇಜಿ ಬೌಲಿಂಗ್ ಮಾಡಿದ್ರು. ಅದೇ ಸೇಮ್ ವೈಡ್ ಯಾರ್ಕರ್ ಆಗ್ತಾರೆ, ಸ್ಲೋ ರನ್ ಆಗ್ತಾರೆ, ಡಿಸೆಪ್ಷನ್ ಮಾಡ್ತಾರೆ, ಎಲ್ಲ ಇದೆ ಹರ್ಷದೀಪ್ ಸಿಂಗ್ ಹತ್ರ. ಅಲ್ಟಿಮೇಟ್ ಬೌಲಿಂಗ್. ಆರಾಮ್ಸೆ ನಮ್ಮ ಸೂರ್ಯಕುಮಾರ್ ಯಾದವ್ ಬಂದು ಫಸ್ಟ್ ಬಾಲಲ್ಲೇ ಮುಗಿಸ್ಬಿಡ್ತಾರೆ. ಅಲ್ಟಿಮೇಟ್ಲಿ ಪೈಸಾ ವಸೂಲ್ ಮ್ಯಾಚ್ ಇವತ್ತಂತೂ. ಒಂಥರ ಫೈನಲ್ಸ್ಗೆ ಮೊದಲು ಒಂಥರ ಒಳ್ಳೆ ಮ್ಯಾಚ್. ಇದು ಏಷ್ಯಾ ಕಪ್ಪಲ್ಲಿ ಏನಾದ್ರು ಸಿಗ್ತಾ ನೋಡೋಕ್ಕೆ ಅಂತ ಇದ್ದರೆ ಈ ಮ್ಯಾಚಿಂದ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಫೈನಲ್ ಇದೆ ಪಾಕಿಸ್ತಾನ ಮೇಲೆ. ಇವತ್ತು ಅಫ್ಕೋರ್ಸ್ ಬೌಲಿಂಗ್ ನಮ್ಮದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಬುಮ್ರಾ ಅಫ್ಕೋರ್ಸ್ ರೆಸ್ಟೆಡ್ ಇದ್ದರು. ಬಟ್ ಸ್ಟಿಲ್ ನಾವು ಮಾಡಲೇಬೇಕು, ಚೆನ್ನಾಗಿ ಮಾಡಲೇಬೇಕು. ಓಮನ್ ಕೂಡ ಅಗೇನ್ಸ್ಟ್ ಡೆಡ್ ರಬ್ಬರ್ ಮ್ಯಾಚಲ್ಲಿ ಸುಮ್ಮನೆ ಆ ಕಡೆ ಈ ಕಡೆ ಆದಂಗಿತ್ತು. ಬಟ್ ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಆಗಲೇಬೇಕು. ಫೈನಲ್ಗೆ T20 ಇರೋದ್ರಿಂದ ಯಾವ ಮೂಮೆಂಟಲ್ಲಿ ಏನೂ ಹೇಳೋಕ್ಕಾಗಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.